ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬದನೆಕಾಯಿ ಭರ್ತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಕಡೆ ಇದನ್ನು ಬದನೆಕಾಯಿ ಮೊಸರು ಬಜ್ಜಿ ಅಂತಲೂ ಕರೀತಾರೆ. ಸೊ ಬನ್ನಿ ಹಾಗಾದರೆ ಪಟಾಪಟ್ ಅಂತ ಬದನೆಕಾಯಿ ಭರ್ತನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ 3 ಬದನೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಭರ್ತಕ್ಕೋಸ್ಕರನೇ ದೊಡ್ಡ ಬದನೆಕಾಯಿ ಸಿಗುತ್ತಲ್ಲ ಅದನ್ನು ಉಪಯೋಗಿಸ್ತಾ ಇಲ್ಲ. ನಾರ್ಮಲಿ ಏನು ಬದನೆಕಾಯಿ ಬರುತ್ತೆ ಅದರಲ್ಲೇ ದೊಡ್ಡ ಸೈಜ್ನ ನಾನು ತೊಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಬಂದುಬಿಟ್ಟು ಎಲ್ಲ ಕಡೆಯೂ ನಾವು ಅದಕ್ಕೆ ಎಣ್ಣೆನ ಸವರ್ಕೋಬೇಕು. ನಮ್ಮ ಕಡೆ ಎಲ್ಲ ನಾವು ಈ ರೀತಿ ಬದನೆಕಾಯ್ದನ್ನೇ ಭರ್ತ ಮಾಡೋದು ಅಥವಾ ಮೊಸರು ಬಜ್ಜಿ ಮಾಡೋದು. ನಿಮ್ಮ ಕಡೆ ಬ್ಲ್ಯಾಕ್ ಕಲರ್ ದೊಡ್ಡ ಬದನೆಕಾಯಿ ಸಿಗ್ತಾಯಿದ್ರೆ ನೀವು ಅದನ್ನು ಉಪಯೋಗಿಸಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದರಲ್ಲೇ ಮಾಡೋದು. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಈಗ ಎಣ್ಣೆನ ಹಚ್ಕೊಂಡಿದ್ದೀನಿ 3 ಬದನೆಕಾಯಿಗೆ. ಈಗ ಒಲೆ ಮೇಲೆ ಒಂದು ಸ್ಟ್ಯಾಂಡನ್ನ ಇಡ್ತಾ ಇದ್ದೀನಿ. ನೀವು ಹಪ್ಪಳ ಎಲ್ಲ ಸುಡ್ತೀರಲ್ವ ಆ ಥರ ಸ್ಟ್ಯಾಂಡ್ ಇಡುತ್ತಲ್ಲ ಅದನ್ನು ಇಟ್ಕೊಳ್ಳಿ. ಗ್ಯಾಸ್ನ ಆನ್ ಮಾಡಿಕೊಂಡು ಈಗ ನಾನು ಒಂದೊಂದಾಗಿ ಬದನೆಕಾಯಿನ ಅದರ ಮೇಲೆ ಇಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದೇ ಬದನೆಕಾಯಿನಾದರೂ ಇಟ್ಕೋಬೋದು. ನಾನಿಲ್ಲಿ ಒಮ್ಮೆಲೇ 3 ಬದನೆಕಾಯಿನ ನಾನಿಲ್ಲಿ ಸುಟ್ಕೋತಾ ಇದ್ದೀನಿ. ಸೊ ಬೇಗ ಆಗುತ್ತೆ ಅಂತ ಅಷ್ಟೇ. ಸೊ ನೋಡಿ, ಈ ರೀತಿ ಅದನ್ನು ತಿರುಗಿಸಿ ನಾವು ಪೂರ್ತಿ ಅದನ್ನು ಬ್ಲ್ಯಾಕ್ ಆಗೋವರೆಗೂ ಅದನ್ನು ಸುಟ್ಕೋಬೇಕು. ಸೊ ಉರಿನ ನೀವು ಮೀಡಿಯಮಲ್ಲಿ ಇಟ್ಕೊಂಡು ಅದನ್ನು ಸುಟ್ಕೋತಾ ಹೋಗಿ. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತಿರುಗಿಸಿ ಸೊ ಸುತ್ತಲೂ ಚೆನ್ನಾಗಿ ಅದು ಸುಡಬೇಕು, ಅಂದರೆ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಸುಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಅದನ್ನು ತಿರುಗಿಸ್ಬಿಟ್ಟು ನಾವು ಅದನ್ನು ಸುಟ್ಕೋಬೇಕು. ಬದನೆಕಾಯಿನ ನೀವು ಸುಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸುಟ್ಕೊಳ್ಳಿ. ಹೈ ಫ್ಲೇಮ್ ಮೇಲೆ ಇಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಈಗ ಇದನ್ನು ಸುಟ್ಕೊಂಡಿದ್ದಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು, ಯಾಕಂದರೆ ಅದರ ಮೇಲಿಂದೆಲ್ಲ ಸಿಪ್ಪೆನ ನಾವು ಬಿಚ್ಕೋಬೇಕು. ಸೊ ಈಗ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅದನ್ನು ತಣ್ಣಗಾಗೋಕ್ಕಿಟ್ಟು ನಾವಿಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆ ಹಾಕುವಂಥ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ನಾನು 1 ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅನ್ನಬೇಕು. ಅಂದಮೇಲೆ 1/8 ಚಮಚದಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಮೆಂತ್ಯ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಿಬಿಡೋಣ. ಈ ಕಡೆ ನಾವು ಬದನೆಕಾಯಿ ಈಗ ತಣ್ಣಗಾಗಿದೆ. ಸೊ ನಾವೀಗ ಇದರದ್ದು ಸಿಪ್ಪೆನೆಲ್ಲ ಸುಲ್ಕೋಬೇಕು. ಇದನ್ನು ಸಿಪ್ಪೆ ತೆಗಿಯೋಕ್ಕೆ ಇನ್ನು ತುಂಬ ಕಷ್ಟ ಏನಿಲ್ಲ. ಸೊ ಇದು ಚೆನ್ನಾಗಿ ನೀವು ರೋಸ್ಟ್ ಮಾಡಿದರೆ ಅದು ಬೇಗನೆ ಸಿಪ್ಪೆ ಆಚೆ ಬಂದುಬಿಡುತ್ತೆ. ಸೊ ನೋಡಿ, ಈ ರೀತಿ ಸಿಪ್ಪೆನ ಎಲ್ಲ ತಕ್ಕೋಬೇಕು. ಸೊ ನೋಡಿ, ನಾನೆಲ್ಲ ಸಿಪ್ಪೆನ ತೆಗ್ದಿದ್ದೀನಿ. ಈ ರೀತಿಯಾಗಿ ನೀವು ಸಿಪ್ಪೆನ ತಕ್ಕೊಂಡ್ರೆ ಸಾಕು. ಈಗ ನಾನು 3 ಸಿಪ್ಪೆ ಸುಲ್ಕೊಂಡಿದ್ದೀನಿ. ಈಗ ಅದರ ತುಂಬಿರುತ್ತಲ್ಲ ಆ ತುಂಬು ಸಹ ನಾವಿಲ್ಲಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ಫಸ್ಟೇ ತೆಗೆದ್ರೆ ಅದು ಹಿಡ್ಕೊಂಡು ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗುತ್ತಂತ ಆಮೇಲೆ ತಕ್ಕೋತಾ ಇದ್ದೀನಿ. ಈಗ ಒಂದು ಚಾಕುವಿನಿಂದ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಫಸ್ಟು ಅದನ್ನು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಒಳಗಡೆ ಸ್ವಲ್ಪ ಬಿಸಿ ಇದ್ರೂ ಕೈಗೆ ಹತ್ತಬಾರ್ದು ಅಂತ ಅಷ್ಟೇ. ನೀವು ಕೈಯಲ್ಲೂ ಬೇಕಾದ್ರೂ ಅದನ್ನು ಮ್ಯಾಶ್ ಮಾಡ್ಕೋಬೋದು. ಫಸ್ಟ್ ನಾನಿಲ್ಲಿ ಚಾಕುವಿನಿಂದ ಅದನ್ನು ಫುಲ್ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಕೈಯಿಂದ ಚೆನ್ನಾಗಿ ಅದನ್ನೆಲ್ಲ ಮ್ಯಾಶ್ ಮಾಡ್ಕೋತಾ ಹೋಗ್ತೀನಿ. ಸೊ ನೋಡಿ, ಈ ರೀತಿ ಅದನ್ನು ತುಂಬ ಏನು ಮಾಡೋದೇನು ಬೇಡ, ಸ್ವಲ್ಪ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಸೊ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ, ಸೊ ಬೇಗನೆ ಅದು ಮ್ಯಾಶ್ ಆಗುತ್ತೆ. ಈಗ ನಾನೊಂದು ಬೌಲ್ಗೆ ಅದನ್ನು ಮ್ಯಾಶ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕೋತಾ ಇದ್ದೀನಿ. ಈಗ ಅದಕ್ಕೆ ನಾನು 1 ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಈರುಳ್ಳಿ ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ 1 ಕಪ್ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ.
ಈ ಭರ್ತಾ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಒಂದು 3-4 ಇಂಗ್ರೀಡಿಯೆಂಟ್ಸ್ ಆದರೆ ಭರ್ತಾ ರೆಡಿ ಆಗಿಬಿಡುತ್ತೆ. ಮತ್ತು ಇದು ಬೇಗನೂ ಆಗುತ್ತೆ ಮತ್ತು ಎಲ್ಲ ಐಟಮ್ಸು ಮನೆಯಲ್ಲೇ ಇರೋದರಿಂದ ಸೊ ಹೊರಗಡೆಯಿಂದ ತಂದು ಮಾಡಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ನೀವು ಮೊಸರನ್ನ ನೋಡಿಬಿಟ್ಟು ಯೂಸ್ ಮಾಡಿ. ತುಂಬ ಹುಳಿ ಮೊಸರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಫ್ರೆಶ್ ಮೊಸರನ್ನೇ ಯೂಸ್ ಮಾಡಿ. ಹಾಗೆ ನಾನಿಲ್ಲಿ 1/4 ಕಪ್ನಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಕೆನೆ ಇರುತ್ತಲ್ಲ, ಅದನ್ನು ಬೇಕಾದರೂ ಹಾಕೋಬೋದು, ಅದರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮಗೆ ಮೊಸರು ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾವು ಇದಕ್ಕೆ ಮೊದಲೇ ಒಗ್ಗರಣೆನ ಕಾಸ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ನೀವಿಲ್ಲಿ ಮೆಂತ್ಯ ಮೆಣಸಿಕಾಯಿನ ಹಾಗೇನೂ ಹಾಕ್ಕೋಬೋದು ಅಥವಾ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಸೊ ಈಗ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳೋಣ. ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ನೀವು ಇದಕ್ಕೆ ಇನ್ನೊಂದು 2 ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಸೊ ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಸೊ ಬದನೆಕಾಯಿ ಮೊಸರು ಬಜ್ಜಿ ಅಥವಾ ಬದನೆಕಾಯಿ ಭರ್ತಾ ಈಗ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಅಥವಾ ರೊಟ್ಟಿ ಎರಡರ ಜೊತೆನೂ ಕಾಂಬಿನೇಷನು ಚೆನ್ನಾಗಿರುತ್ತೆ. ಬದನೆಕಾಯಿ ಭರ್ತಾನ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಸೊ ನಾವು ಈ ರೀತಿಯಾಗಿ ಮಾಡ್ತೀವಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.